ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನಿವತ್ತು ಎಲ್ಲಿಂದ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ. ನಾನು ಊರಿಗೆ ಬಂದಿದ್ದೇನೆ ಇವತ್ತು ಬೆಳಿಗ್ಗೆ, ಆಯ್ತಾ. ಹಾಗೆ ಬಂದು ಮಲಗೆಲ್ಲ ಆದ ನಂತರ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಹೀಗೆ ಈ 4-5 ದಿನಗಳಲ್ಲಿ ಎಂತೆಲ್ಲ ಬದಲಾವಣೆ ಆಗಿದೆ ಅಂತ ನೋಡಲಿಕ್ಕೆ ಬರುದು ಸುತ್ತಮುತ್ತ. ನಿಜವಾಗ್ಲೂ ಎಲ್ಲ ಹಾಗೆ ಉಂಟು. ಆದರೂ ಕೂಡ ಒಂದ್ಸಲ 5 ದಿವಸ ನನ್ನನ್ನೆಲ್ಲ ಕಾಣದೆ ಈ ಪ್ರಕೃತಿಗೆ ಉದಾಸೀನ ಆಗಿದೆಯಾ ಅಥವಾ ನನಗೆ ಉದಾಸೀನ ಆಗಿದೆಯಾ ಗೊತ್ತಿಲ್ಲ. ನಮ್ಮ ಚಂಪಿ ಮತ್ತು ಮಂಗಳ ಇಬ್ರು ಕೂಡ ನೋಡ್ತಾ ಇದ್ದಾರೆ, ಇವಳು ಇಷ್ಟು ಸಮಯ ಇರ್ಲಿಲ್ಲ, ಒಂದು ಸ್ವಲ್ಪ ದಿನ ಎಲ್ಲಿಗೆ ಹೋಗಿದ್ಲು ಅಂತ ಆಗಿರ್ಬೋದು. ಅಪ್ಪ ಪೇಟೆಗೆ ಹೋಗಿದ್ರು, ಅಪ್ಪ ಕೂಡ ಬಂದ್ರು ಈಗ. ಅಪ್ಪ ನನ್ಗೆ ನೋಡಿ ಎಂತ ತಂದ್ರು ಅಂತ, ಐಸ್ ಕ್ಯಾಂಡಿ ತಂದಿದ್ದಾರೆ, ಆಯ್ತಾ. ಹಾಗೆ ಗೊತ್ತಾಗ್ತಾ ಇರಬಹುದು ನನ್ನ ವಾಯ್ಸ್ ಅಲ್ಲಿ ಎಲ್ಲ ಶೀತ ಕಮ್ಮಿ ಆಗಿದೆ. ಬೆಂಗಳೂರಿಗೆ ಹೋದ ತಕ್ಷಣ ಶೀತ ಕಡಿಮೆ ಆಗಿದೆ. ಅಲ್ಲಿಯ ವಾತಾವರಣವೇ ಹಾಗೆ ಅಲ್ವಾ. ನಮ್ಮ ವಾತಾವರಣದಲ್ಲಿ ಸ್ವಲ್ಪ ಬೇಗ ಕಡಿಮೆ ಆಗುದಿಲ್ಲ ಶೀತ ನನ್ಗೆ. ಹಾಗೆ ಬೆಂಗಳೂರಿಗೆ ಹೋದ ತಕ್ಷಣ ನನ್ಗೆ ಶೀತ ಕೂಡ ಕಡಿಮೆ ಆಗಿದೆ. ಈ ಅತಿಥಿ ಯಾವಾಗ ನನ್ನ ಮೇಲೆ ಬಂದು ಕೂತದ್ದು ನನಗೆ ಗೊತ್ತಿಲ್ಲ, ಆಯ್ತಾ. ಈಗ್ಲೇ ನೋಡ್ತಾ ಇರುವಂತದ್ದು ನಾನು, ಎಂತ ಹಿಂದೆಯಿಂದ ಬರುದು ಅಂತ ನೋಡ್ತಾ ಇದ್ದೇನೆ ನೋಡಿ ಅಂತೆ. ಎಷ್ಟು ಚಂದ ಇದ್ದಾರಲ್ಲ ಅತಿಥಿ. ಹಾಗೆ ಅಮ್ಮ ಇಲ್ಲಿ ನನಗೆ ಅಂತ ಪೇರಳೆ ಕಟ್ ಮಾಡಿ ಕೊಟ್ಟರು. ಮೊನ್ನೆ ಆಗಿತ್ತಂತೆ, ಅದನ್ನು ನನಗೋಸ್ಕರ ತೆಗೆದಿಟ್ಟಿದ್ರು ಫ್ರಿಜ್ಜಲ್ಲಿ. ನೋಡಿ ಚಂದ ಇತ್ತು ಪೇರಳೆ. ನಾನಿವತ್ತು ಸುಮಾರು 6 ಗಂಟೆಯ ಹಾಗೆ ಮನೆಗೆ ತಲುಪಿದ್ದೇನೆ. ನನ್ನದು ಯಾವತ್ತು ಕೂಡ ಅಷ್ಟೇ, ಒಂದು ಜಾಗಕ್ಕೆ ತಲುಪಿದಾಗ ಅಪ್ಪನಿಗೆ ಫೋನ್ ಮಾಡಿದ್ರೆ ಅಪ್ಪ ನಾನು ಬಸ್ ಇಳಿಯುವ ಸಮಯಕ್ಕೆ ಸರಿಯಾಗಿ ಪೇಟೆಯಲ್ಲಿ ಇರ್ತಾರೆ. ಹಾಗೆ ಇವತ್ತು ಕೂಡ ಇದ್ರು. ನಾನು ಮತ್ತೆ ಹಾಗೆ ಬರುವಾಗ ಹೋಗುವಾಗಲೇ ನನಗೆ ವಿಡಿಯೋ ಮಾಡ್ಲಿಕ್ಕೆ ನೆನಪಾಗುದಿಲ್ಲ, ಆಯ್ತಾ. ಅಂದ್ರೆ ನನಗೆ ಅದೇ ತಲೆಯಲ್ಲಿ ಇರ್ತದೆ, ಇನ್ನು ತಲುಪಬೇಕು ಅಂತ ಹೇಳಿದ್ರೆ ಅಲ್ಲಿಂದ ಹೊರಡುವಾಗ ಬಸ್ ಸಿಗ್ಬೇಕು ಅಂತದೆಲ್ಲ ಇರ್ತದಲ್ಲ. ಅದಾದ ನಂತರ ಬಸ್ ಹತ್ತಿದಾಗ ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ನನಗೆ ಅಷ್ಟು ನೆನಪು ಕೂಡ ಆಗ್ಲಿಲ್ಲ. ಮನೆಗೆ ಬಂದು ಚಂದ ಸ್ನಾನ ಎಲ್ಲ ಮಾಡಿ ಮತ್ತೆ ಮಲಗಿದವಳು. ಸುಮಾರು 11:30 ಎಲ್ಲ ಆಗಿದೆ ಅಂತ ಹೇಳುವಾಗ, ನನಗೆ ಎಷ್ಟೊತ್ತಿಗೆ ಅಂತ ನೆನಪಿಲ್ಲ. ಖಂಡಿತ ನಮ್ಗೆ ಅಷ್ಟು ದೂರ ಪ್ರಯಾಣ ಎಲ್ಲ ಮಾಡಿ ಸರಿಯಾಗಿ ನಿದ್ದೆ ಬರ್ಲಿಲ್ಲ ಅಂತ ಹೇಳಿ ಆಗುವಾಗ ಮನೆಗೆ ಬಂದು ಚಂದ ನಿದ್ದೆ ಬರ್ತದೆ ಅಲ್ವಾ. ಹಾಗೆ ಮತ್ತೆ ನಾನೆಲ್ಲ ಸುತ್ತಾಟ ಎಲ್ಲ ಮಾಡಿ ಮತ್ತೆ ಸ್ವಲ್ಪ ಊಟ ಎಲ್ಲ ಮಾಡಿ ಈಗ ಒಂಥರ ನನ್ಗೆ ಇವತ್ತು ದಿನ ಬೇಗ ಹೋಯ್ತಂತ ಅನಿಸ್ತಾ ಉಂಟು. ಯಾಕಂತ ಹೇಳಿದ್ರೆ ನಾನು ಲೇಟ್ ಎದ್ದದ್ದಲ್ಲ, ಅದಕ್ಕೋಸ್ಕರ. ಹಾಗೆ ನಾನು ಮನೆಗೆ ಎಂತೆಲ್ಲ ತಂದಿದ್ದೇನೆ ಅಂತ ತೋರಿಸ್ತೇನೆ. ಎಂತೆಲ್ಲ ತಂದದಂತ ಹೇಳಿದ್ರೆ, ಇದು ಪ್ರತಿ ಸಲ ನಾನು ಬರುವಾಗ ತರುವಂತಹ ವಸ್ತುಗಳಾಯ್ತಾ. ಮೊದಲನೆಯದ್ದು ಮಿಕ್ಸ್ಡ್ ಡ್ರೈ ಫ್ರೂಟ್, ಆಯ್ತಾ. ಇದು ನನಗೆ ಆಕ್ಚುಲಿ ನಾನಲ್ಲಿ ಬೆಂಗಳೂರಿಂದ ಯಾಕೆ ತರೋದಂತ ಹೇಳಿದ್ರೆ, ನನಗೆ ಅದು ಆನ್ಲೈನಲ್ಲಿ ಆಫರಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ, ಈ ಇದೆಲ್ಲ ಇರ್ತದಲ್ಲ, ಜೆಪ್ಟೋ, ಇನ್ಸ್ಟಾಮಾರ್ಟ್ ಆ ಥರದ್ದೆಲ್ಲ ಇರ್ತದಲ್ಲ, ಅದರಲ್ಲಿ ಎಲ್ಲ ನನಗೆ ಕ್ಯಾಶ್ ಬ್ಯಾಕ್ ಇರ್ತದೆ ಅಥವಾ ಒಂದೊಂದು ಸಲ ಆಫರ್ ಇರ್ತದೆ. ಹಾಗೆಲ್ಲ ಇರುವ ಕಾರಣ ನನಗೆ ಅಲ್ಲಿಂದ ತರಲಿಕ್ಕೆ ಸುಲಭ ಆಗ್ತದೆ. ಅದರ ಜೊತೆಗೆ ಇಲ್ಲಿ ನಮ್ಮ ಊರಲ್ಲಿ ಸಿಗುದೆಲ್ಲ ಸ್ವಲ್ಪ ಕಾಸ್ಟ್ಲಿ, ಮತ್ತು ನನಗೆ ಕ್ವಾಲಿಟಿ ನಾನು ಇಷ್ಟ ತನಕ ತಂದದ್ರಲ್ಲಿ ನನಗೆ ಅಷ್ಟೆಂತ ಖುಷಿ ಅಂತ ಅನ್ನಿಸ್ಲಿಲ್ಲ. ನಾನು ಕೆಲವು ಸಲ ನಮ್ಮ ಊರಿಗೆ ಅಥವಾ ಇಲ್ಲಿ ಹತ್ತಿರ ಪುತ್ತೂರಿಗೆ ಹಾಗೆಲ್ಲ ಹೋದಾಗ ಕೆಲವು ಅಂಗಡಿಯಿಂದ ಖರೀದಿ ಮಾಡಿದ್ದೇನೆ. ಆದ್ರೆ ನಾನು ಕೊಟ್ಟ ಬಜೆಟಿಗೆ ಅದು ಕ್ವಾಲಿಟಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬೋಳಸಲ್ಲಿ ಚಂದ ಸಿಗ್ತದೆ, ಆದ್ರೆ ಅಂದ್ರೆ ನಮ್ಮ ವಿಟ್ಲದಲ್ಲಿ ಬೋಳಸ್ ಇಲ್ಲ. ಹಾಗೆ ಅದಕ್ಕೆ ಬೇರೆ ಕಡೆ ಹೋಗ್ಬೇಕಾಗ್ತದೆ, ಮಂಗಳೂರು, ಕಲ್ಲಡ್ಕ ಹೀಗೆಲ್ಲ ಹೋಗ್ಬೇಕಾಗ್ತದೆ. ಅದಕ್ಕೋಸ್ಕರ ಮತ್ತೆ ನಾನು ಬೆಂಗಳೂರಿಂದ ತರುವಾಗ ಎಂತಾದ್ರು ತರಬೇಕು ಅಂತ ಹೇಳುದೊಂದು ನನ್ನ ಮನಸ್ಸಲ್ಲಿರುವುದ್ರಿಂದ ಇದುವೇ ನನಗೆ ತುಂಬಾ ಕನ್ವೀನಿಯಂಟ್ ಅಂತ ಅನಿಸುದು. ಅಂತ ಹೇಳಿದ್ರೆ ನಾನು ಈ ಡ್ರೈ ಫ್ರೂಟ್ಸ್ ಅಪ್ಪನಿಗೆ ತಿನ್ಲಿಕ್ಕೆ ತರುದು. ನನ್ನ ಅಪ್ಪನಿಗೆ ಚಾಕ್ಲೇಟ್ ಆಗಲಿ, ಬಿಸ್ಕೆಟ್ ಆಗಲಿ ಅಥವಾ ಇಂಥ ತಿಂಡಿಗಳೆಲ್ಲ ಇಷ್ಟ ಆಗುದಿಲ್ಲ. ಅವ್ರು ಇಷ್ಟಪಟ್ಟು ತಿನ್ನೋದು ಡ್ರೈ ಫ್ರೂಟ್ಸ್ ಮಾತ್ರ, ದಿನಾ ತಿಂತಾರೆ. ಹಾಗಾದ ಕಾರಣ ನಾನು ತರುದು ಅದನ್ನು. ಈ ಒಂದು ಅಭ್ಯಾಸ ಯಾವಾಗಿನಿಂದ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ, ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಅಂದ್ರೆ ಮನೆಗೆ ಒಂದ್ಸಲ ಬರ್ತೇವಲ್ಲ ಫಸ್ಟ್ ಟೈಮ್ ಅಂತ, ಆಗ ನಾನೊಂದ್ಸಲ ಡಿಮಾರ್ಟಿಗೆ ಹೋಗಿದ್ದೆ, ಆಯ್ತಾ. ಡಿಮಾರ್ಟ್ ಅಲ್ಲಿ ನಾನು ಯೋಚನೆ ಮಾಡುದು ಎಂತ ತೆಕ್ಕೊಂಡು ಹೋಗ್ಲಿ ಮನೆಗೆ. ಅಮ್ಮನಿಗಾದ್ರೆ ಎಲ್ಲ ಇಷ್ಟ ಆಗ್ತದೆ, ಚಾಕ್ಲೇಟ್, ಬಿಸ್ಕೆಟ್ ಇಂಥದ್ದು. ನಾನು ಎಂತೆಲ್ಲ ತಿಂತೇನೆ ಅದು ಕೂಡ ಅಮ್ಮನಿಗೆ ಇಷ್ಟ ಆಗ್ತದೆ. ಹಾಗಾದ ಕಾರಣ ಅಮ್ಮನಿಗೆ ತೆಕ್ಕೊಳ್ಳಿಕ್ಕೆ ಅಂತ ಯೋಚನೆ ಮಾಡ್ಬೇಕಾದ ಅಗತ್ಯವೇ ಬರುದಿಲ್ಲ. ಎಂತ ತೆಕ್ಕೊಂಡೋದ್ರು ಅಮ್ಮ ತಿಂತಾರೆ, ಇಲ್ಲ ಅಂತ ಇಲ್ಲ. ಆದ್ರೆ ಅಪ್ಪನಿಗೆ ಅಪ್ಪ ತುಂಬಾ ಚೂಸ್ ಮಾಡ್ತಾರೆ. ಅಂತ ಹೇಳಿದ್ರೆ
ಅಪ್ಪನಿಗೆ ಅಂಥದ್ದೆಲ್ಲ ಇಷ್ಟ ಆಗುದಿಲ್ಲ, ಹೊರಗಿನ ತಿಂಡಿಗಳು ಅಂಥದ್ದೆಲ್ಲ ಒಂಥರ ಆರೋಗ್ಯಯುತವಾಗಿ ತಿನ್ನುವುದನ್ನು ಅಪ್ಪ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ಎಂತ ತೆಕ್ಕೊಂಡು ಹೋಗುದು ಅಂತ ನೋಡುವಾಗ ನನಗೆ ಮಿಕ್ಸ್ಡ್ ಡ್ರೈ ಫ್ರೂಟ್ ಇದೊಂದು ಪ್ಯಾಕೆಟ್ ಕಂಡಿತ್ತು. ಹಾಗೆ ಇದನ್ನು ತೆಕ್ಕೊಂಡು ಹೋಗಿ ನೋಡುವ, ಅಪ್ಪ ತಿಂದಾರು ಅಂತ ಹೇಳಿ ತೆಕ್ಕೊಂಡು ಬಂದದ್ದು. ಅದು ಅಪ್ಪನಿಗೆ ಖುಷಿಯಾಗಿದೆ, ಅಪ್ಪ ತುಂಬಾ ಇಷ್ಟಪಟ್ಟು ತಿಂದಿದ್ದಾರೆ ಪ್ರತಿ ಸಲ. ಹಾಗೆ ಅದರಿಂದ ಮತ್ತೆ ನಾನು ಯಾವತ್ತೂ ಕೂಡ ಅಷ್ಟೇ ಒಂದು ಈ ಮಿಕ್ಸ್ಡ್ ಡ್ರೈ ಫ್ರೂಟ್ ತಕ್ಕೊಳ್ಳುದು. ಅದಾದ ನಂತರ ಡ್ರೈಡ್ ಡೇಟ್ಸ್ ಬರ್ತದಲ್ಲ, ಖರ್ಜೂರ, ಒಣ ಖರ್ಜೂರ ಬರ್ತದಲ್ಲ, ಅದು ಕೂಡ ಅಷ್ಟೇ, ಅದು ಕೂಡ ಅಪ್ಪನಿಗೆ ತುಂಬಾ ಇಷ್ಟ. ಅದರ ಜೊತೆಗೆ ಮತ್ತೆ ಈ ರೀತಿ ದ್ರಾಕ್ಷಿ, ಮತ್ತೆ ಕಪ್ಪು ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಮತ್ತೆ ಬಾದಾಮಿ, ಹೀಗೆ ಕೆಲವೊಂದ್ಸಲ ಬೇರೆ ಬೇರೆ ಫ್ರೂಟ್ಸ್ ತರ್ತೇನೆ. ಅಂಜೂರ ತರ್ತೇನೆ ಒಂದೊಂದ್ಸಲ, ಮತ್ತೆ ಮತ್ತೆ ಇದು ಎಂತ ವಾಲ್ನಟ್ ಅಂಥದ್ದೆಲ್ಲ ಇಷ್ಟ ಆಗುದಿಲ್ಲ ಅದು ಅಪ್ಪನಿಗೆ ಅಷ್ಟು, ನನಗೆ ಕೂಡ ಅದು ಇಷ್ಟ ಆಗುದಿಲ್ಲ. ಅದರ ಜೊತೆಗೆ ಮತ್ತೆ ಡ್ರೈಡ್ ಕಿವಿ ಕೂಡ ಇಷ್ಟ ಆಗ್ತದೆ ಅಪ್ಪನಿಗೆ. ಹಾಗೆ ಅದೆಲ್ಲ ನನಗೆ ಲಭ್ಯ ಇದ್ರೆ ನಾನು ತಕೊಂಡು ಬರ್ತೇನೆ. ಹಾಗೆ ಅದಾದ ಕಾರಣ ಈ ಸಲ ಇದು ತುಂಬಾ ಸಮಯ ಆದ ನಂತರ ತರೋದು. ಇಲ್ಲದಿದ್ರೆ ಇದೇ ಬ್ರ್ಯಾಂಡ್ ಇದ್ದು ಈ ಫಾರ್ಮ್ಲೆ ಅಂತ ಹೇಳುವ ಪಂಚಮೇವ ಅಂತ ಇದಕ್ಕೆ ಹೆಸರು, ಇದರದ್ದು ನನಗೆ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ 1 kg ಒಂದ್ಸಲ ತರಿಸಿದೆ. ಅದು ಒಳ್ಳೇದಿತ್ತು ಆಕ್ಚುಲಿ. ಹಾಗೆ ಒಂದೊಂದ್ಸಲ ಹಾಗೆ ಕೂಡ ತರಿಸ್ತೇನೆ. ಮತ್ತೆ ಕೆಲವೊಂದ್ಸಲ ಫ್ಲಿಪ್ಕಾರ್ಟ್ ಅಲ್ಲಿ ಸೇಮ್ ಬ್ರ್ಯಾಂಡ್ ಇದು ಚಂದ ಬರುದಿಲ್ಲ, ಅದು ಎಂತ ಗೋಲ್ಮಾಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಇದನ್ನು ಬೆಂಗಳೂರಿಂದ ಬರುವಾಗಲೇ ತೆಕ್ಕೊಂಡು ಬರುದು. ಆಗ ನನಗೆ ಕೂಡ ಬೆಂಗಳೂರಿಂದ ತಂದಿದ್ದೇನೆ ಎಂತಾದ್ರು ಅಂತ ನನಗೆ ಕೂಡ ಅನ್ನಿಸ್ತದೆ. ಇಲ್ಲಿ ಇವರಿಗೆ ಕೂಡ ತಿನ್ಲಿಕ್ಕೆ ಆಗ್ತದೆ, ಅಪ್ಪ ಅಮ್ಮನಿಗೆ ಎಲ್ಲ. ನಾನು ಕೂಡ ತಿಂತೇನೆ. ಇವರಿಗೆ ತಂದದಂತ ಹೇಳಿದ್ರೆ, ಅಪ್ಪನಿಗೆ ತರೋದಂತ ಹೇಳಿದ್ರೆ ಅವರಿಗೆ ಮಾತ್ರ ಅಲ್ಲ, ಇದನ್ನು ನಾವು ಕೂಡ ತಿನ್ಲಿಕ್ಕೆ ಉಂಟಾಯ್ತಾ. ಹಾಗೆ ನಾನು ಬೆಂಗಳೂರಿಂದ ಬರುವಾಗ ಪ್ರತಿ ಸಲ ಇದನ್ನು ಮಾತ್ರ ತರುದು, ಬೇರೆ ಎಂತ ತರುದಿಲ್ಲ. ತಂದ್ರೆ ಚಾಕ್ಲೇಟ್ ಎಂತಾದ್ರೂ ತರ್ತೇನೆ ಒಂದೊಂದ್ಸಲ, ಈ ಸ್ನಿಕರ್ಸ್ ಅಥವಾ ಡೈರಿ ಮಿಲ್ಕ್ ಇಂಥದ್ದೆಂತಾದ್ರೂ ತಂದ್ರೆ ಫ್ರಿಜ್ ಅಲ್ಲಿ ಇಟ್ಟಿದ್ರೆ ಯಾವಾಗಾದ್ರು ಒಂದೊಂದ್ಸಲ ಬಾಯಿಗೆ ಹಾಕಿ ಕೊಡ್ಲಿಕ್ಕೆ ಅಂತ ನನಗೆ ಮತ್ತೆ ಅಮ್ಮನಿಗೆ ಅಂತ ಹಾಗೆ ತರ್ತೇನೆ. ಮತ್ತೆ ಅದು ಬಿಟ್ರೆ ಫ್ರೂಟ್ಸ್ ತರ್ತೇನೆ. ಎಂತಾದ್ರೂ ತುಂಬಾ ವಿಶೇಷವಾದ ಹಣ್ಣು ಅಂತ ನನಗೆ ಅನಿಸಿದ್ರೆ ನಾನು ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಟ್ರೈ ಮಾಡ್ಲಿಕ್ಕೆ ಅಂತ ತರ್ತೇನೆ. ಒಂದ್ಸಲ ಪರ್ಸಿಮನ್ ತಂದಿದ್ದೆ. ಹಾಗೆ ಮತ್ತೆಂತಪ್ಪ ಹೀಗೆಂತಾದ್ರು ವಿಶೇಷ ಹಣ್ಣುಗಳೆಲ್ಲ ಇದ್ರೆ ಹಾಗೆ ತರ್ತೇನೆ. ಮತ್ತೆ ಬೇರೆಂತ ಕೂಡ ತರುದಿಲ್ಲ ಅಂತ ಹೇಳಿದ್ರೆ, ತುಂಬಾ ತುಂಬಾ ತಿಂಡಿಗಳು ಅಂತದ್ದೇ ಎಂತ ತರ್ಲಿಕ್ಕೆ ಹೋಗ್ಲಿಲ್ಲ. ಯಾರು ಕೂಡ ತಿನ್ನೋರಿಲ್ಲ, ನನಗೆ ಕೂಡ ಅಷ್ಟು ಇಷ್ಟ ಆಗುದಿಲ್ಲ. ಹಾಗಾಗಿ ಇದೊಂದು ನಿಮ್ಗೆ ವಿಷಯ ಹೇಳುವ, ತೋರಿಸುವ ಅಂತ ಅನ್ನಿಸಿ ತೋರಿಸ್ತಾ ಇರುವಂತದ್ದು. ನಾನು ಮತ್ತೆ ಅಮ್ಮ ಈಗ ತೋಟಕ್ಕೆ ಹೋಗುವ ಅಂತ ಹೊರಟದ್ದು. ಇವತ್ತಿನ ದಿನದಲ್ಲಿ ನಾನು ತೋಟಕ್ಕೆ ಹೋಗ್ಲಿಲ್ಲ. ಹಾಗೆ ಸುಮಾರು ದಿವಸ ಆಯ್ತಲ್ಲ ಹೋಗದೆ. ನಾನು ಕಳೆದ ವಾರ ಕೂಡ ಅಷ್ಟೇ ಹೋಗಿರ್ಲಿಲ್ಲ, ಯಾಕಂತ ಹೇಳಿದ್ರೆ ನನಗೆ ಹುಷಾರಿರ್ಲಿಲ್ಲ ಅಂತ ಹೇಳಿದ್ದೆ ಅಲ್ಲ. ಹಾಗೆ ಇವತ್ತು ಹೋಗ್ಬೇಕು ತೋಟಕ್ಕೆ, ಅಮ್ಮ ಮತ್ತೆ ನಾನು ಹೋಗುದು. ನೋಡಿ ಅಮ್ಮ ಕೂಡ ಬರ್ತಾ ಇದ್ದಾರೆ. ಬಿಸಿಲು ನೋಡಿ ಎಷ್ಟು ಚಂದ ಗೋಲ್ಡನ್ ಸನ್ಶೈನ್ ಬರ್ತಾ ಉಂಟು ಹಿಂದಿನಿಂದ, ಸೂರ್ಯ ಮುಳುಗ್ತಾ ಇದ್ದಾನೆ. ಹಾಗಾಗಿ ನಾವು ಬೇಗ ಒಂದ್ಸಲ ತೋಟಕ್ಕೆ ಹೋಗಿ ಬರುವ. ಮತ್ತೆ ನಾನು ನಿಮಗೆ ಮೊನ್ನೆ ಒಂದು ನಾಗರ ಹಾವು ತೋರಿಸಿದ್ದೆ ಅಲ್ಲ ಇಲ್ಲಿ ದಾರಿಯಲ್ಲಿ. ಮೊನ್ನೆ ಒಂದ್ಸಲ ಅಪ್ಪ ಬರುವಾಗ ಕೂಡ ಅದರಿಂದ ಕೆಳಗೆ ಸ್ವಲ್ಪ ಇತ್ತಂತೆ, ಹಾಗೆ ಹೇಳಿದ್ರಪ್ಪ. ಈ ಜಾಗದಲ್ಲಿ ಇದ್ದು ಅಲ್ಲಿ ಹೋಯ್ತು ಒಳಗೆ ಅಂತ. ಮೊನ್ನೆ ಇದ್ದದ್ದು ಇಲ್ಲಿ, ಆದ್ರೆ ಇಲ್ಲಿದ್ದ ನಾಗರ ಹಾವೆ ಬೇರೆ ಮತ್ತೆ ಅಲ್ಲಿದ್ದ ನಾಗರ ಹಾವೆ ಬೇರೆ ಅಂತ ಹೇಳಿದ್ರಪ್ಪ. ಅಪ್ಪ ಎಲ್ಲಿದ್ದಾರೆ? ಅಲ್ಲಿದ್ದಾರೆ, ಖಂಡಿತ ನನಗೆ ಅಪ್ಪನನ್ನು. ಎಷ್ಟು ಚಂದ ಸೂರ್ಯ ರಶ್ಮಿ ಮುಖಕ್ಕೆ ಬೀಳ್ತಾ ಉಂಟು ನೋಡಿ ಅಂತೆ. ಈ ಅಡಿಕೆ ಮರದ ಎಡೆಯಲ್ಲಿ ನೆರಳೆಲ್ಲ ಬೀಳುವಾಗ ನೋಡ್ಲಿಕ್ಕೆ ಚಂದ ಅಲ್ವಾ. ಇಲ್ಲಿ ತೆಂಗಿನ ಮರದ ಪೊಟರೆಯೊಳಗೆ ಒಂದು ಜೇನಿನ ಒಕ್ಕಲು ಉಂಟು, ಎಂತ ಗೂಡು, ನಾವು ಅದಕ್ಕೆ ಒಕ್ಕಲು ಅಂತ ಹೇಳುದಾಯ್ತಾ. ಕಾಣ್ತಾ ಇರ್ಬೋದು ಹಾರುದು. ನೋಡಿ ಎಲ್ಲವೂ ಕೂಡ ಹೊರಗೆ, ಕಾವಲುಗಾರ ಹುಳಗಳೆಲ್ಲ ಹೊರಗೆ ಉಂಟು, ಅಪಾಯಗಳು ಬರದ ಹಾಗೆ ಎದುರಿಸ್ಲಿಕ್ಕೆ. ಇಲ್ಲಿ ಕಾಣ್ತಾ ಇರಬಹುದು ಈ ತೆಂಗಿನ ಮರ ಉಂಟಲ್ವಾ, ಇದು ಜೇನು ನೊಣಗಳಿಗೆ ಆಶ್ರಯದ ಜೊತೆಗೆ ಇಲ್ಲಿ ಒಂದು ಪರಾವಲಂಬಿ ಗಿಡಕ್ಕೂ ಕೂಡ ಆಶ್ರಯವಾಗಿದೆ. ಕಾಣ್ತಾ ಇರಬಹುದು, ನಾನು ನಿಮ್ಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ಆಯ್ತಾ. ಇಲ್ಲಿ ಕಾಣ್ತಾ ಇರಬಹುದು, ಅಲ್ಲಿ ಕೂಡ ಒಂದು ಪೊಟರೆಯ ಹಾಗೆ ಉಂಟು, ಅದರ ಒಳಗಿನಿಂದ ಒಂದು ಗಿಡ ಬಂದಿದೆ. ಹಾಗೆ ಇಲ್ಲಿ ಕೂಡ ಒಂದು ಪರಾವಲಂಬಿ ಗಿಡ ಹತ್ತಿಕೊಂಡುಂಟು, ಅದರ ಜೊತೆಗೆ ಜೇನುನೊಣಗಳು ಕೂಡ ಉಂಟು. ಹಾಗೆ ಈ ಒಂದು ತೆಂಗಿನ ಮರ ಕಲ್ಪವೃಕ್ಷವಾಗಿ ಉಂಟು.
ನಾನು ತೋಟಕ್ಕೆ ಬಂದದ್ದಕ್ಕೆ ಅಂತ ಮೋಸ ಆಗಲಿಲ್ಲ, ನನಗೆ ಎಂತ ಸಿಕ್ಕಿತು ನೋಡಿ. ಕೊಕ್ಕೋ ಹಣ್ಣು ಉಂಟಾಯ್ತಾ, ಹಣ್ಣಂತ ಹೇಳಿದರೆ ಪೂರ್ತಿ ಹಣ್ಣಾಗಲಿಲ್ಲ, ಹಳದಿ ಬಣ್ಣಕ್ಕೆ ತಿರುಗಿದೆ. ಬೆಳೆದಿದೆ ಚಂದ, ಯಾವುದೇ ಕಾಡು ಪ್ರಾಣಿಗಳ ಕಣ್ಣಿಗೆ ಬೀಳದೆ ಹಾಗೆ ಉಳಿದಿತ್ತು. ನಾನು ಬರುವಾಗ ತಿನ್ನಲಿಕ್ಕೆ ನನಗೋಸ್ಕರ ಅಂತ ಕೊಕ್ಕದ ಮರ ಕಾಯ್ತಾ ಇತ್ತು ನೋಡಿ ಅಂತ ಇಲ್ಲಿ, ಈಗ ತಿನ್ನಬೇಕು. ಹಾಗೆ ನಾನು ನಿಮಗೆ ತುಂಬ ಸಮಯದ ಹಿಂದೆ ಹೇಳಿದ್ದೆ, ಮಂಗಟೆ ಹಕ್ಕಿ ಇಲ್ಲಿ ಹಾರಾಡ್ತಾ ಇರ್ತದೆ, ಎಲ್ಲಿಯಾದರೂ ಗೂಡು ಕಟ್ಟಿರ್ಬೋದು, ಅಂದರೆ ಪೊಟರೆ ಒಳಗೆ ವಾಸ ಇರಬಹುದು ಮೊಟ್ಟೆ ಇಟ್ಟು, ಮತ್ತು ಅದರ ಬಗ್ಗೆ ಎಲ್ಲ ಹೇಳಿದ್ದೆಲ್ಲ ನಾನು ನಿಮಗೆ. ಹಾಗೆ ಇಲ್ಲಿ ಒಂದು ತೆಂಗಿನ ಮರದ ಪೊಟರೆಯಲ್ಲಿ ಮಂಗಟೆ ಹಕ್ಕಿ ಉಂಟು ಅಂತ ಅಪ್ಪ ಹೇಳ್ತಾ ಇದ್ದಾರೆ. ಹಾಗೆ ನಿಮಗೆ ಪೊಟರೆ ತೋರಿಸ್ತೇನೆ ಆಯ್ತಾ. ಅಲ್ಲಿ ಕಾಣ್ತಾ ಇರಬಹುದು ನಿಮಗೆ 2-3 ಪೊಟರೆಗಳುಂಟು. ಮೊನ್ನೆ ಅದರಲ್ಲಿ ಒಂದು ಮಂಗಟೆ ಹಕ್ಕಿ ಆಹಾರ ಕೊಡ್ತಾ ಇತ್ತಂತೆ ಆ ಪೊಟರೆಯ ಒಳಗೆ ಅಂತ ಹೇಳಿದ್ರು ತಂದೆ. ಇಲ್ಲಿಗೆ ಸರಿಯಾಗಿ ಕಾಣುವುದಿಲ್ಲ ನನಗೆ ಅಷ್ಟು ಸರಿಯಾಗಿ. ಹಾಗೆ ಈ ತೆಂಗಿನ ಮರದಲ್ಲಿ ಇರುವಂಥದ್ದು, ಇದರಲ್ಲಿ ಗೆದ್ದಲೆಲ್ಲ ಉಂಟು ನೋಡಿ. ಕೊಕ್ಕೋ ಒಳ್ಳೆ ರುಚಿ ಉಂಟಾಯ್ತಾ ಇದು, ಎಂತ ಗೊತ್ತಿಲ್ಲ, ಬೆರು ಮಂಗ ಎಂತ ಕೂಡ ತಿನ್ನಲಿಲ್ಲ. ಇಲ್ಲಿ ನೋಡಿ ಕೊನೆಯ ಮುಂಗೆ ಉಳ್ದಿತ್ತಲ್ಲ, ಅದನ್ನಪ್ಪ ಈಗ ಸುಲಿದು ಕೊಟ್ರು ನನಗೆ. ಇದು ತುಂಬ ಬೆಳ್ದ ಹಾಗೆ ಉಂಟು, ತಿಂದು ರುಚಿ ನೋಡಿ ಹೇಳ್ತೇನೆ ಹೇಗೆ ಉಂಟು ಅಂತ. ನೋಡುವಾಗ ಒಳ್ಳೆ ಸಿಹಿ ಇದ್ದಾಗೆ ಕಾಣ್ತದೆ. ಒಳ್ಳೆದುಂಟು, ತುಂಬ ಸ್ವೀಟ್ ಇಲ್ಲ, ಆದರೆ ಒಳ್ಳೆದುಂಟು, ರುಚಿ ಉಂಟು. ಮುಂಗೆ ತುಂಬ ಸಿಹಿ ಇಲ್ಲ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, ಇದೇ ಮುಂಗೆಕಾಯಿ ಇತ್ತಲ್ಲ ಅದರ ಜೊತೆಗೆ ಇನ್ನೊಂದಿತ್ತು, ಅದು ಒಳ್ಳೆ ಸಿಹಿ ಇತ್ತು. ಅದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಸಪ್ಪೆ, ಹಾಗಂತ ಹೇಳಿ ರುಚಿ ಉಂಟು. ನಾವೀಗ ಇಲ್ಲಿ ನಿಂತುಕೊಂಡಿದ್ದೇವಲ್ಲ, ಒಂದು ಮಂಗಟೆ ಹಕ್ಕಿ ಬಂದು ಇಲ್ಲಿ ಕೂತಿತ್ತು ತೆಂಗಿನ ಮರದ ಗರಿಯಲ್ಲಿ. ಅದು ಪೊಟರೆಯೊಳಗೆ ಹೀಗೆ ಆಹಾರ ಕೊಡ್ಲಿಕ್ಕೆ ಅಂತ ಬಂದದ್ದು, ಅದರ ಕೊಕ್ಕಿನಲ್ಲಿ ಎಂಥದ್ದು ಆಹಾರ ಕೂಡ ಇತ್ತು. ಅದು ಬಂದದ್ದು ಮತ್ತೆ ತಿರುಗಿ ಹೋಯಿತು, ನಮ್ಮನ್ನು ಕಂಡು ಹೋದದ್ದು ಆಗಿರಬಹುದು. ನಾವಿನ್ನು ಇಲ್ಲಿಂದ ಹೋಗ್ತೇವೆ ಅದು ಆಹಾರ ಎಲ್ಲ ಕೊಡ್ಲಿ. ನಾವಿನ್ನು ಮನೆಗೆ ಹೋಗ್ತಾ ಇದ್ದೇವೆ ನೋಡಿ. ಒಣಗಿದ ಅಡಿಕೆ ಮರಗಳ ಸಲಾಕೆ ಬರ್ತದಲ್ಲ, ಅದನ್ನು ತುಂಡು ಮಾಡಿ ತಕೊಂಡು ಹೋಗುದು ನಾವು, ಬೆಂಕಿ ಎಲ್ಲ ಹಾಕ್ಲಿಕ್ಕೆ ಒಲೆಗೆ, ಸೌದೆ. ಇನ್ನು ನಾನು ನಿಮಗೆ ಮನೆಗೆ ಹೋದ ಮತ್ತೆ ಸಿಗ್ತೇನೆ ಆಯ್ತು. ನಾನು ಮತ್ತೆ ಅಮ್ಮ ಹೋಗ್ತಾ ಇದ್ದೇವೆ ಮನೆಗೆ, ಅಪ್ಪ ಬರ್ತಾರೆ ಸ್ವಲ್ಪ ಹೊತ್ತಲ್ಲೇ. ಹಾಗೆ ಈಗ ನನಗೆ ಸಂಜೆಯ ಚಹಾ ಎಲ್ಲ ಕುಡ್ದಾಯ್ತು. ಒಂದು ಗೂಡು ಉಂಟು, ಹಕ್ಕಿ ಗೂಡೆಲ್ಲ, ಅದು ಇಲ್ಲಿ ಇತ್ತಲ್ಲ, ಅದುವೇ ಕಾಣ್ತದೆ, ಗೊತ್ತಿಲ್ಲ ಅದು ಅಂತ ನೋಡಿ ಬರುವ. ಹೌದು, ಅಲ್ಲಿಲ್ಲ, ಅಂತ ದಾರಿಯಲ್ಲಿ ಬಿದ್ದಿದೆ. ಹಾಗೆ ಒಂದು ಗುಲಾಬಿ, ಚಂದದ ಗುಲಾಬಿ ಅರಳಿದೆ ಅಂತ ಅಮ್ಮ ಹೇಳಿದ್ರು, ನೋಡಿ ಬರುವ ಅಂತ ಬಂದದ್ದು ನಾನು. ಇದು ನಾನು ಹೇಳಿದ್ದೆಲ್ಲ, ನನ್ನ ಅತ್ತೆ ಮನೆಯಿಂದ ತಂದು ಸುಮಾರು ಸಮಯ ಆಯ್ತು, ಇನ್ನೂ ಕೂಡ ಅರಳಲಿಲ್ಲ ಅಂತ. ಅದೇ ಗುಲಾಬಿ ಆಯ್ತಾ, ಎಷ್ಟು ದೊಡ್ಡ ಉಂಟು ಅಂತ ಹೇಳಿದರೆ ಈ ಕ್ಯಾಮರಾದಲ್ಲಿ ಅಷ್ಟು ಚಂದ ಕಾಣೋದಿಲ್ಲ, ಕಲರ್ ಸ್ವಲ್ಪ ವೇರಿಯೇಷನ್ ಉಂಟಾಯ್ತಾ ಇದರಲ್ಲಿ, ಆದರೆ ತುಂಬ ದೊಡ್ಡಾಗಿ ಚಂದ ಉಂಟು ಕಾಣಲಿಕ್ಕೆ ಗುಲಾಬಿ. ಹಾಗೆ ಇಲ್ಲಿದ್ದದೆಲ್ಲ ಬಾಡಿ ಹೋಗಿದೆ, ಈ ಗಿಡದಲ್ಲಿ ಆಗಿತ್ತು ಅಲ್ಲ. ಎಷ್ಟು ಚಂದ ಇತ್ತು ಗುಲಾಬಿ ಅಂತ, ಬರಿಗಣ್ಣಿನಲ್ಲಿ ನೋಡುವಾಗ ಇನ್ನೂ ಕೂಡ ಚಂದ ಕಾಣ್ತದೆ ನಿಮಗೆ, ಅಲ್ಲೇ ಕಾಣ್ತಾ ಇರ್ಬೋದು ಹಿಂದೆ. ಹಾಗೆ ನಾನು ಇಲ್ಲಿ ಮಾರ್ಗದ ಹತ್ರ ಬರುವಾಗ ಸ್ವಲ್ಪ ತಡ ಇತ್ತು. ಪೇರಳೆ ಒಂದು ದೊಡ್ಡದಾಗಿತ್ತಾಯ್ತಾ, ನಾನು ಬೆಂಗಳೂರಲ್ಲಿರುವಾಗ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ನನಗೆ ತಿನ್ನಲಿಕ್ಕೆ ಅಂತ. ಹಾಗೆ ಇವತ್ತು ತಿಂದೆ. ಲಿಲ್ಲಿ ಹೂವು ಅರಳ್ತಾ ಉಂಟು ಇನ್ನು, ಅದಕ್ಕೆ ನಾವು ಲಿಲ್ಲಿ ಅಂತ ಹೇಳೋದು, ಎಂತ ಹೇಳ್ತಾರೆ ಗೊತ್ತಿಲ್ಲ. ಅರಳಿದ ಮತ್ತೆ ತೋರಿಸ್ತೇನೆ ಸಾಧ್ಯ ಆದರೆ. ಹಾಗೆ ಮಲ್ಲಿ ಅವಳ ದೊಡ್ಡಮ್ಮನ ಮನೆಗೆ ಎಲ್ಲಿಗೋ ಹೋಗಿದ್ದಾಳೆ, ಅವಳು ಹೇಳ್ತಾ ಇದ್ಲು ಮೊನ್ನೆ ನೆಕ್ಸ್ಟ್ ವೀಕ್ ದೊಡ್ಡಮ್ಮನ ಮನೆಗೆ ಹೋಗ್ಲಿಕ್ಕೆ ಉಂಟಂತ. ಹಾಗೆ ಅವಳಿಲ್ಲ, ಇಲ್ಲದಿದ್ದರೆ ಅವಳನ್ನು ಮೀಟ್ ಮಾಡ್ತಿದ್ದೆ. ಮೊನ್ನೆ ಆಗಲೂ ಮೆಸೇಜ್ ಹಾಕಿದ್ಲು, ಅಕ್ಕ ನೀವು ಯಾವಾಗ ಬರೋದು ಅಂತೆಲ್ಲ. ಆಯಿತು, ಈಗ ಕತ್ತಲಾಗ್ತಾ ಬಂತು, ಇನ್ನೂ ವಿಡಿಯೋಕ್ಕೆ ವಿಷಯ ಎಂತ ಇಲ್ಲ ಅಂತ ಕಾಣ್ತದೆ. ಎಂತಾದ್ರೂ ಇದ್ದರೆ ಮತ್ತೆ ಆ್ಯಡ್ ಮಾಡ್ತೇನೆ, ಇಲ್ಲದಿದ್ದರೆ ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ.
ಇವತ್ತು ನಿಮ್ಗೆಲ್ಲರಿಗೂ ಹಾಗೆ ನನಗೆ ಕೂಡ ಇಷ್ಟ ಆಗುವಂತಹ ಊರಿನ ವಿಡಿಯೋ ಬಂದಿದೆ. ಇಷ್ಟ ಆಗಿರ್ತದೆ ಅಂತ ಭಾವಿಸ್ತೇನೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.